ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದ ಅಸ್ಮಿತೆ ಸಂಕೇತವಾದ ಹಳದಿ ಕೆಂಪು ನಾಡ ಬಾವುಟಕ್ಕೆ ಸರ್ಕಾರದಿಂದ ಅಧಿಕೃತ ಮಾನ್ಯತೆ ಕೊಡಬೇಕು ಅಂತ ಮಾನ್ವಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮೊಹಮ್ಮದ್ ಮುಜೀಬ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ, ಕನ್ನಡ ಬಾವುಟ ನಮ್ಮ ಅಸ್ತಿತ್ವದ, ಗೌರವದ ಮತ್ತು ಸಾಂಸ್ಕೃತಿಕ ಏಕತೆಯ ಸಂಕೇತವಾಗಿದೆ. ಕರ್ನಾಟಕ ಇಂದು 52ನೇ ವರ್ಷಾಚರಣೆಯನ್ನು ಆಚರಿಸ್ತಾ ಇರುವ ಸಂದರ್ಭದಲ್ಲಿ ನಾಡ ಬಾವುಟಕ್ಕೆ ಸರ್ಕಾರದ ಮಾನ್ಯತೆ ದೊರೆತರೆ ಇದು ಇತಿಹಾಸದ ನಿರ್ಮಾಣವಾಗುತ್ತೆ ಎಂದಿದ್ದಾರೆ. ಇನ್ನು ಹಲವು ಸಾಹಿತಿಗಳು, ತಜ್ಞರು ಹಾಗೂ ಕನ್ನಡ ಅಭಿಮಾನಿಗಳು ರಾಜ್ಯ ಧ್ವಜಕ್ಕೆ ಮಾನ್ಯತೆ ನೀಡುವುದು ಸಂವಿಧಾನದ ವ್ಯಾಪ್ತಿಯಲ್ಲಿ ಸಾಧ್ಯವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಹೀಗಾಗಿ ಈ ದೀರ್ಘಕಾಲದ ಬೇಡಿಕೆಗೆ ಸ್ಪಂದಿಸಿ ಸರ್ಕಾರವು ಹಳದಿ ಕೆಂಪು ಬಾವುಟಕ್ಕೆ ಅಧಿಕೃತ ಮಾನ್ಯತೆ ಕೊಡಬೇಕು ಅಂತ ಒತ್ತಾಯಿಸಿದರು. ಅವರು ಮುಂದುವರೆದು, ಕನ್ನಡದ ಗೌರವಕ್ಕಾಗಿ ಯುವ ಪೀಳಿಗೆಗೆ ಪ್ರೇರಣೆ ಕೊಡಲು ಹಾಗೂ ರಾಜ್ಯದ ಏಕತೆಯ ಸಂಕೇತವಾಗಿ ನಾಡ ಬಾವುಟವನ್ನು ಅಧಿಕೃತವಾಗಿ ಗುರುತಿಸುವುದು ಅವಶ್ಯಕ. ನಾಡ ಬಾವುಟಕ್ಕೆ ಮಾನ್ಯತೆ ಸಿಕ್ಕರೆ ಅದು ಕನ್ನಡಿಗರ ಆತ್ಮ ಗೌರವದ ವಿಜಯದ ದಿನವಾಗುತ್ತೆ ಎಂದಿದ್ದಾರೆ. ಸಮಸ್ತ ಕರ್ನಾಟಕದ ಕನ್ನಡ ಅಭಿಮಾನಿಗಳಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಕೇಳಿಕೊಳ್ಳುವುದೇನೆಂದರೆ, ಈಗಾಗಲೇ ನಾವು 52ನೇಯ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆ ಏನು ಅಂತಂದರೆ, ಇಲ್ಲಿಯವರೆಗೆ 50 ವರ್ಷ ಗತಿಸಿ 52ನೇ ವರ್ಷಕ್ಕೆ ಕಾಲಿಟ್ಟರೂ ಕೂಡ ಈ ನಮ್ಮ ಕನ್ನಡಿಗರಿಗೆ ಒಂದು ಸರ್ಕಾರದ ಮಾನ್ಯತೆ ಪಡೆದಿರುವಂಥ ಧ್ವಜ ಸರ್ಕಾರ ಇವತ್ತು ನಮಗೆ ಕೊಟ್ಟಿಲ್ಲ. ಕಾರಣ ಏನು ಅಂತಂದರೆ, ಕೆಲವು ಸಾಹಿತಿಗಳ ಒಂದು ದ್ವಂದ್ವವಾದ, ಇದು ಹಳದಿ ಕೆಂಪು ಮತ್ತು ಬಿಳಿ ಧ್ವಜ ಆಗಬೇಕು ಅನ್ನುವಂಥ ವಾದ ಇದೆ. ಹಾಗಾಗಿ ಈ ಕನ್ನಡಿಗರಿಗೆ ಧ್ವಜದ ಒಂದು ಸಮಸ್ಯೆ ಉಂಟಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ, ನಮಗೆ ಕೆಂಪು, ಹಳದಿ ಮತ್ತು ಬಿಳಿ ಧ್ವಜ ಆಗಲಿ ಅಥವಾ ಈಗಾಗಲೇ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ಆಗಿರ್ಬೋದು, ಚುಟುಕು ಸಾಹಿತ್ಯ ಸಮ್ಮೇಳನಗಳಲ್ಲಿ ಆಗಿರ್ಬೋದು, ಈಗಾಗಲೇ ಹಳದಿ ಮತ್ತು ಕೆಂಪು ಧ್ವಜದ ಬಣ್ಣವನ್ನು ನಾವು ಭುವನೇಶ್ವರಿಯ ಮುತ್ತೈದೆಯ ಸಂಕೇತವೆಂದು ಭಾವಿಸಿಕೊಂಡು ಅಪ್ಪಿಕೊಂಡಿದ್ದೇವೆ. ಈ ಧ್ವಜಕ್ಕೆ ಸರ್ಕಾರದ ಮುದ್ರೆಯೊಂದಿಗೆ ಮಾನ್ಯತೆಯನ್ನು ನೀಡಿ ಒಂದು ಆದ್ಯತೆಯನ್ನು ನೀಡಬೇಕು ಅನ್ನುವಂಥ ಕೂಗು ಸಮಸ್ತ ಕನ್ನಡಿಗರದಾಗಬೇಕು. ನಮಗೆ ನೋವಿದೆ. ಯಾಕೆಂತಂದರೆ 52 ವರ್ಷ ಗತಿಸಿದರೂ ಕೂಡ ಒಂದು ಕನ್ನಡಿಗರಿಗೆ ಒಂದು ನಿಖರವಾದ ಒಂದು ಧ್ವಜ ಇಲ್ಲ. ಹೋದ ಸಲ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ಅವರು, ಆವಾಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭೆಯಲ್ಲಿ ಹೇಳಿದಾಗ ಅವರು ಅದಕ್ಕೆ ಸ್ಪಂದನೆಯನ್ನು ಕೊಟ್ಟು, ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆ, ಒಂದು ಪ್ರತ್ಯೇಕ ಧ್ವಜ ಆಗ್ಬೋದು, ರಾಷ್ಟ್ರ ಧ್ವಜ 1 ಅಡಿ ಮೇಲೆ ಇರ್ತದೆ, ಕರ್ನಾಟಕ ಧ್ವಜ 1 ಅಡಿ ಕೆಳಗಿರ್ತದೆ, ಯಾವುದೇ ತೊಂದರೆ ಇಲ್ಲ, ನಾನು ಅದಕ್ಕೆ ಅನುಕೂಲ ಮಾಡಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಕಾರಣಾಂತರದಿಂದ ಸರ್ಕಾರ ಉರುಳಿದ ಕಾರಣ ಅದು ಸ್ಥಗಿತಗೊಂಡಿದೆ. ಈಗ ಮತ್ತೆ ಅವರಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ತಾವು ಹೇಳಿದ ಮಾತನ್ನು ಉಳಿಸಿಕೊಂಡು ಸಮಸ್ತ ಕನ್ನಡಿಗರ ಎದೆಯಲ್ಲಿ ಅಜರಾಮರರಾಗಿ ಉಳಿತೀರಿ. ಯಾಕಂದರೆ ತಾವೊಬ್ಬ ದಿಟ್ಟ ಕನ್ನಡದ ಅಭಿಮಾನಿಗಳಾಗಿರುವುದರಿಂದ, ಯಾರೇ ಆಗಿರಲಿ, ಯಾರೇ ಮುಖ್ಯಮಂತ್ರಿಗಳಾಗಿರಲಿ, ನಮ್ಮ ಕರ್ನಾಟಕದಲ್ಲಿದ್ದಾಗ ಅವರು ಕನ್ನಡಿಗರು ಅನ್ನುವಂಥ ಮನೋಭಾವನೆ ಇಟ್ಕೊಂಡು ಎಲ್ಲ ಸಾಹಿತಿಗಳನ್ನು ಒಗ್ಗೂಡಿಸಿ ಇದರ ಬಗ್ಗೆ ಬೇಕಾದರೆ ಒಂದು ಸಮಿತಿಯನ್ನು ಕರೆದು ಚರ್ಚೆಗೊಂಡು, ಯಾವುದೇ ಬಣ್ಣ ಆಗಲಿ ಸ್ವಾಮಿ, ನಮಗೆ ಒಟ್ಟಾರೆ ಒಂದು ಕನ್ನಡದ ಧ್ವಜ, ಒಂದು ಗೌರವವಂತವಾಗಿರುವಂಥ ಧ್ವಜ ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಯಸ್ತಾ, ಈ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಇವತ್ತೇನು ನಾವು ಮನವಿ ಸಲ್ಲಿಸಿದ್ದೇವೆ, ಈ ಮನವಿಯನ್ನು ಸಲ್ಲಿಸಿದ್ದನ್ನು ಈ ಮಾಧ್ಯಮ ಮಿತ್ರರಿಂದ ತಾವು ಈ ಸುದ್ದಿಯನ್ನು ನೋಡಿ ಇಡೀ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಇದನ್ನು ಮುಖ್ಯಮಂತ್ರಿಯವರಿಗೆ ಮುಟ್ಟುವರೆವರೆಗೂ ಎಲ್ಲ ಜಿಲ್ಲೆಗಳ ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಒಂದು ಧ್ವನಿ ಎತ್ತಬೇಕು ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಒಂದು ಕನ್ನಡದ ಧ್ವಜ ಕಡ್ಡಾಯವಾಗಿ ನಮಗೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಧ್ವಜ ಬೇಕೇ ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಈ ನಮ್ಮ ಕನ್ನಡದ ಧ್ವಜವನ್ನು ಯಾವುದೇ ಧ್ವಜವಾಗಲಿ ಒಂದು ಸರ್ಕಾರದ ಒಂದು ಆದೇಶದಂತೆ ಮಾನ್ಯತೆ ಪಡೆದಿರುವಂಥ ಒಂದು ಧ್ವಜ ಆದರೆ ಇಡೀ ನಮ್ಮ ಕರ್ನಾಟಕ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಕನ್ನಡಿಗರಿಗೂ ಒಂದು ಹೆಮ್ಮೆಯ ವಿಷಯ. ಯಾಕಂತಂದರೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಆದೇಶವನ್ನು ನೀಡುತ್ತಾರೆ. ಆದರೆ ಇಲ್ಲಿವರೆಗೂ 52 ವರ್ಷ ಆಗ್ತಾ ಇದ್ರೂ ಸಹ ಇನ್ನುವರೆಗೂ ನಮ್ಮ ಕನ್ನಡ ಧ್ವಜಕ್ಕೆ ಅಧಿಕೃತವಾದಂಥ ಒಂದು ಆದೇಶ ಇಲ್ಲ ಅಂತಂದರೆ ಒಂದು ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದಕ್ಕೆ ದಯವಿಟ್ಟು ಎಲ್ಲ
ಕನ್ನಡ ಪರ ಹೋರಾಟಗಾರರು, ಕನ್ನಡಿಗರು ಎಲ್ಲರೂ ನಾವು ಸರ್ಕಾರಕ್ಕೊಂದು ಮನವಿ ಸಲ್ಲಿಸುವುದೇನೆಂದರೆ ಅಧಿಕೃತವಾದಂಥ ಒಂದು ಧ್ವಜವನ್ನು ನಮಗೆ ನೀಡಬೇಕಂತ ತಮ್ಮೆಲ್ಲರೂ ಕೇಳ್ಕೊತಿದ್ದೀವಿ. ಇದು ಸರ್ಕಾರವರೆಗೂ ಮುಟ್ಟಿಸಿ ಸರ್ಕಾರದಿಂದ ಆದೇಶ ಬರುವವರೆಗೂ ನಾವು ಇದ್ರ ಬಗ್ಗೆ ಹೋರಾಟ ಮಾಡೋಣ ಅಂತ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಜೈ ಕರ್ನಾಟಕ ಮಾತೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾಲ್ವಿ. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯ, ಕೊಳ್ಳೇಗಾಲದ ಪ್ರಧಾನ ಮಾಂತ್ರಿಕರು ಪಂಡಿತ್ ನಾರಾಯಣ್ ರಾವ್, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧಕರು. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಕೇರಳದ 600 ವರ್ಷದ ಪ್ರಾಚೀನ ದೈವಿಕ ಪೂಜಾ ಶಕ್ತಿಯಿಂದ ಕೇವಲ ಒಂದು ದಿನದಲ್ಲಿ ಪರಿಹಾರ ಶತಸಿದ್ಧ. Any problems get 100% solution within one day.